ಈ ಫೇಕ್ ನ್ಯೂಸ್ ಅಂತ ಇದೆಯಲ್ಲ, ಸುಳ್ಳು ಅಲ್ಲ, ಸುಳ್ಳು ಸುದ್ದಿ, ಸುಳ್ಳು ಇದು ಬಹಳ ವೇಗವಾಗಿ ಬೆಳೆಯಕ್ಕೆ ಶುರು ಮಾಡ್ಬಿಟ್ಟದೆ. ನೀವು ಒಪ್ಬೇಕಿರೋ ಇಲ್ವೋ ಗೊತ್ತಿಲ್ಲ, ಅಂತ ವೇಗವಾಗಿ ಬೆಳೀತಾ ಇದೆ. ಭಟ್ರು ಬಹಳ ಸ್ಪಷ್ಟವಾಗಿ ಇದನ್ನು ತಡೀದೇ ಹೋದರೆ ಪ್ರಜಾಪ್ರಭುತ್ವ, ಸಂವಿಧಾನದ ಮೌಲ್ಯಗಳು, ಸಾಮಾಜಿಕ ಮೌಲ್ಯಗಳು ಇವೆಲ್ಲವೂ ಕೂಡ ಉಳಿಯೋದು ಕಷ್ಟ ಆಗ್ತದೆ. ಜೊತೆಗೆ ಕುವೆಂಪು ಅವರು ಹೇಳಿದ್ರಲ್ಲ, ನಮ್ಮ ಸಮಾಜ ಶಾಂತಿಯ ತೋಟ ಆಗಬೇಕು ಅಂತ ಹೇಳಿದ್ರಲ್ಲ, ಅದು ಆಗೋದು ಕಷ್ಟ. ಇವತ್ತು ಸುಳ್ಳು ಸುದ್ದಿಗಳು ಎಷ್ಟು ಮಟ್ಟಿಗೆ ಹರಡ್ತವೆ ಅಂತಂದರೆ, ಧಾರ್ಮಿಕ ಸಾಮಾಜಿಕ ವಿಚಾರಗಳು, ಘರ್ಷಣೆಗಳು ಪ್ರಾರಂಭ ಆಗುತ್ತೆ. ಇದು ಆಗ್ತಕ್ಕಂಥದ್ದು ಅನಾಹುತ ಯಾರಿಗೆ? ನಮ್ಮ ಸಮಾಜಕ್ಕೆ ಅಲ್ವಾ, ನಮ್ಮ ಜೊತೆ ಇರೋರಿಗೆ. ಅದಕ್ಕೋಸ್ಕರ ಸುಳ್ಳು ಸುದ್ದಿ ಹರಡಿಸ್ತಕ್ಕಂಥದ್ದು, ಅದನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ಯಾರಿಗೂ ಶೋಭೆ ತರ್ತಕ್ಕಂಥದ್ದು. ಅದಕ್ಕೋಸ್ಕರ ತಡೆಗಟ್ಟಲೇಬೇಕಾಗ್ತದೆ. ರವೀಂದ್ರ ಭಟ್ರು ಬಹಳ ಸೂಕ್ತ ಸಂದರ್ಭದಲ್ಲಿ ಸೂಕ್ತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಅದನ್ನು ನಾವೆಲ್ಲರೂ ಮಾಡಬೇಕು. ಈಗ ಸುಳ್ಳು ಸುದ್ದಿ ಅದನ್ನು ನಿರ್ಮಾಣ ಮಾಡೋರು, ಹರಡಿಸೋರು, ಅದನ್ನು ಬೆಳೆಸ್ತಕ್ಕಂಥವ್ರು ಬರೀ ಪತ್ರಕರ್ತರೇ ಅಂತ ಅಲ್ಲ, ಬೇರೆಯವರು ಕೂಡ ಮಾಡಿಬಿಡ್ತಾರೆ. ಅದಕ್ಕೆ ನಾವು ಇವತ್ತು ಜ್ಞಾಪಕ ಇಟ್ಕೋಬೇಕಾಗ್ತದೆ. ಈ ಗಾರ್ಡಿಯನ್ ಪತ್ರಿಕೆಯ ಸಂಪಾದಕರಾಗಿದ್ದಂಥ CP ಸ್ಕಾಟ್ ಅವರು ಒಂದು ಮಾತು ಹೇಳ್ತಾರೆ, ಫ್ಯಾಕ್ಟ್ಸ್ ಆರ್ ಸೇಕ್ರೆಡ್, ಫ್ಯಾಕ್ಟ್ಸ್ ಆರ್ ಸೇಕ್ರೆಡ್, ಕಾಮೆಂಟ್ ಈಸ್ ಫ್ರೀ. ಫ್ಯಾಕ್ಟ್ಸ್ ಆರ್ ಸೇಕ್ರೆಡ್, ಕಾಮೆಂಟ್ ಈಸ್. ನಮಗೆ ಸಂವಿಧಾನ ಕೊಟ್ಟಿದೆ, ಫ್ರೀಡಮ್ ಆಫ್ ಸ್ಪೀಚ್ ಕೊಟ್ಟಿದೆ, ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಕೊಟ್ಟಿದೆ. ಇವಿರಲೇಬೇಕು. ಇವು ಪ್ರಜಾಪ್ರಭುತ್ವದ ಜೀವಾಳಗಳು, ಪ್ರಜಾಪ್ರಭುತ್ವದ ಮೌಲ್ಯಗಳು. ಫ್ರೀಡಮ್ ಆಫ್ ಸ್ಪೀಚ್, ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್. ಅದಕ್ಕೋಸ್ಕರನೇ ನಮ್ಮ ಸಂವಿಧಾನ ಮತ್ತು ಪ್ರಜಾತಂತ್ರ ಯಶಸ್ವಿ ಆಗಬೇಕಾದ್ರೆ ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗ, ಈ ಮೂರು ಅಂಗಗಳು ಸಮತೋಲನದಿಂದ ಕೆಲಸ ಮಾಡಿದಾಗ ಮಾತ್ರ ಪ್ರಜಾಪ್ರಭುತ್ವ ಉಳಿಲಿಕ್ಕೆ ಸಾಧ್ಯ. ಅದ್ರ ಜೊತೆಗೆ 4ನೇ ಸ್ತಂಭ ಪತ್ರಿಕಾರಂಗ ಅಂತ ಇರುತ್ತೆ. ಸೊ ಇವಕ್ಕೆ ಅಪಾಯ ಬಂದರೆ, ಸಮಾಜಕ್ಕೆ ಅಪಾಯ ಬಂದಾಗ, ನಾನು ಸಂವಿಧಾನದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು, ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ಮತ್ತು ಪತ್ರಿಕಾರಂಗದಲ್ಲಿ ಕೂಡ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು.